ವಿಷಯಗಳನ್ನು ಸೇವಿಸದೇ ಇದ್ರೂ ಕೂಡ ವಿಷಯಗಳೇ ಆಸೆ ಇತ್ತು ಅಂತಂದ್ರೆ ವಿಷಯಾನುಭೂತಿ ಇದೆ. ಪರಿಗ್ರಹವನ್ನ ತ್ಯಾಗ ಮಾಡಿದ್ರೂ ಕೂಡ ಪರಿಗ್ರಹದ ಬಗ್ಗೆ ಆಸೆ ಇತ್ತು ಅಂತಂದ್ರೆ ವಿಷಯಾನುಭೂತಿ ಇದೆ. ನನಗೆ ವಿಷಯ ಬೇಕು, ಪರಿಗ್ರಹ ಬೇಕು, ಬೇಕು ಬೇಕು ಬೇಕು, ಯಾವುದು ನನ್ನದಲ್ಲವೋ ಅದು ನನಗೆ ಬೇಕು ಅನ್ನುವಂತಹ ಸಮಯದಲ್ಲಿ ನಮ್ಮ ಮನಸ್ಸು, ನಮ್ಮ ವಚನ, ನಮ್ಮ ಕಾಯ ಹೇಗಿರ್ತದೆ? ಸರಳ ಇರ್ತದೆ ಅಥವಾ ವಕ್ರ ಇರ್ತದೆ? ವಿಷಯ ಕಷಾಯಗಳನ್ನು ಅಪೇಕ್ಷಿಸುವ ಮನಸ್ಸು ಮೊದಲು ವಕ್ರ, ಆಮೇಲೆ ಅದು ವಚನದಿಂದ ಹೊರಬಿತ್ತು ಅಂತಂದ್ರೆ ನನಗೂ ಬೇಕು ಅಂತ ಹೇಳ್ತಾ ಹೇಳ್ತಾ ಹೊರಗೆ ಬರುತ್ತೆ. ನನಗೆ ಬೇಕು ಅಂತ ಹೊರಗೆ ಬಂತು, ಹೇಳಿತು, ವಚನದಿಂದ ನುಡಿಯಿತು. ಇದು ನಂತರದ ವಕ್ರತೆ. ಆಮೇಲೆ ಕಾಯದಿಂದ ಅದನ್ನು ಸಂಗ್ರಹಿಸಲಿಕ್ಕೆ ಹೋಯಿತು. ಇದು ಕಾಯ ವಕ್ರತೆ. ಮನಸ್ಸಿನ ವಕ್ರತೆ, ವಚನದ ವಕ್ರತೆ, ಕಾಯದ ವಕ್ರತೆ, ಈ ಮೂರೂ ವಕ್ರತೆಗಳು ವಕ್ರತೆ ಅಂತ ಯಾವಾಗ ಅನ್ನಿಸಿಕೊಳ್ತವೆ ಅಂತಂದ್ರೆ ಎಲ್ಲಿಯ ತನಕ ನಾವು ಪರಿಗ್ರಹವನ್ನ ಬಿಟ್ಟಿಲ್ಲ ಅಲ್ಲಿ ತನಕ ಇವು ವಕ್ರ. ಪರಿಗ್ರಹ ಬಿಟ್ಟ ನಂತರ ಇವು ಸರಳ. ಮನ ವಚನ ಕಾಯಗಳು ಯೋಗಗಳು. ಮನೋಯೋಗ, ವಚನಯೋಗ, ಕಾಯಯೋಗ. ಈ ಯೋಗ ಪ್ರವೃತ್ತಿ ವಿಷಯದಲ್ಲಿ ಆಗ್ತಾ ಇರುವಾಗ ಮೂರು ಕಷಾಯಗಳು ನಮಗೆ ಬೆನ್ನಟ್ಟಿಕೊಂಡು ಬರ್ತವೆ. ಒಬ್ಬನಿಗೆ 3 ಬರಬಹುದು, ಇನ್ನೊಬ್ಬನಿಗೆ 2 ಬರಬಹುದು, ಮತ್ತೊಬ್ಬನಿಗೆ 1 ಬರಬಹುದು. ಒಬ್ಬನಿಗೆ ಅನಂತಾನುಬಂಧಿ ಇದೆ ಅಂತಂದ್ರೆ ಆತನಿಗೆ 3 ಇದೆ. ಇನ್ನೊಬ್ಬನಿಗೆ ಅನಂತಾನುಬಂಧಿಯನ್ನು ಜಯಿಸಿದಾನೆ, ಆದರೆ ವಿಷಯ ಕಷಾಯಗಳಲ್ಲಿ ಇನ್ನೂ ರಾಗಬುದ್ಧಿ ಇದೆ ಅಂತಂದ್ರೆ ಪರಿಗ್ರಹಿಯಾಗಿದ್ದಾನೆ, ಅವನಿಗೆ 2 ಕಷಾಯಗಳು ಬೆನ್ನಟ್ಟುಕೊಂಡು ಬರ್ತಾ ಇವೆ. ಇನ್ನೊಬ್ಬ ಅನುವೃತ್ತಿ ಪ್ರತಿಮಾಧಾರಿಯಾಗಿದ್ದಾನೆ, ಪ್ರತಿಮಾಧಾರಿ ಶ್ರಾವಕನಾಗಿದ್ದಾನೆ, ಐಲಕನಾಗಿದ್ದಾನೆ, ಕ್ಷುಲ್ಲಕನಾಗಿದ್ದಾನೆ, ಬ್ರಹ್ಮಚರ್ಯ ಅವಸ್ಥೆಯಲ್ಲಿದ್ದಾನೆ, ಪ್ರತಿಮಾಧಾರಿ ಅವಸ್ಥೆಯಲ್ಲಿದ್ದಾನೆ. ಇಂಥವನಿಗೆ ಒಂದು ಕಷಾಯ ಬೆನ್ನು ಹತ್ತಿದೆ, ಪ್ರತ್ಯಾಖ್ಯಾನಾವರ್ಣಿ ಕಷಾಯ. ಇದೇನ್ ಮಾಡ್ತಾ ಇದೆ? ಇದು ಕೂಡ ವಿಷಯಗಳಲ್ಲಿ ಏಕದೇಶ ಪ್ರವೃತ್ತಿಯನ್ನ ಮಾಡಿಸ್ತಾ ಇದೆ. ಏಕದೇಶ ಪ್ರವೃತ್ತಿಯನ್ನ ಮಾಡಿಸ್ತಾ ಇದೆ. ಈ ಏಕದೇಶ ಪ್ರವೃತ್ತಿ ವಿಷಯ ಕಷಾಯಗಳಲ್ಲಿ ಏಕದೇಶ ಪ್ರವೃತ್ತಿಯೂ ಕೂಡ ಆತ್ಮಾನುಭೂತಿಯಿಂದ ಜೀವಿಯನ್ನ ದೂರ ಇರಿಸತಕ್ಕಂತಹ ಕಾರ್ಯವನ್ನ ಮಾಡ್ತಿರ್ತದೆ. ಆಮೇಲೆ ಏನ್ ಮಾಡಬೇಕು ಅಂತಂದ್ರೆ ಒಂದೇ ಮಾಡಬೇಕು. ಏನು ಮಾಡಬೇಕು? ಒಂದೇ ಮಾಡಬೇಕು. ಏನು? ವಿಷಯಗಳ ತ್ಯಾಗ. ವಿಷಯಗಳ ತ್ಯಾಗ ಮಾಡದೆ ಉತ್ತಮ ಆರ್ಜವ ಧರ್ಮದ ಅನುಭೂತಿ ಬದುಕಿನಲ್ಲಿ ಆಗಲು ಸಾಧ್ಯವಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತಿಲ್ಲೋ? ಆಯಿತು. ಥಾರಿಟಿಕಲ್ ಗೊತ್ತಾಯ್ತು. ಇನ್ನ 3ರಲ್ಲಿ ಎಷ್ಟು ಕಷಾಯಗಳನ್ನು ಬಿಡಾಕ್ ಸಾಧ್ಯ ಇದೆ ಅನ್ನುವುದನ್ನ ಚಿಂತನೆ ಮಾಡಿಕೊಳ್ಬೇಕು. ಇಲ್ಲಿ ನಮ್ಮ ವಿಚಾರವಂತಿಕೆ ಇಲ್ಲಿ ಸ್ಟಾರ್ಟ್ ಆಗಬೇಕು. ಇಲ್ಲಿ ನಾವು ಚಿಂತನಶೀಲರಾಗಬೇಕು. ಮನವರಿಕೆ ಆಯಿತು, 3 ಪ್ರಕಾರದ ಕಷಾಯಗಳಿವೆ, ಇವುಗಳನ್ನು ಓಡಿಸಬೇಕು ಅಂತಂದ್ರೆ ನಾವು ವಿಷಯಗಳಲ್ಲಿದ್ದುಕೊಂಡು ಓಡಿಸೋದು ಸಾಧ್ಯ ಇಲ್ಲ. ನಮ್ಮ 24 ತೀರ್ಥಂಕರೆಲ್ಲ ಎಷ್ಟು ಪ್ರಕಾರದ ಪರಿಗ್ರಹಗಳನ್ನು ಬಿಟ್ರು? 24 ಜನರು 24ನ್ನೇ ಬಿಟ್ಟಿದ್ದಾರೆ. ಬಿಡುವುದೇ ಧರ್ಮ, ಹಿಡಿಯುವುದು ಧರ್ಮ ಅಲ್ಲ. ಗೊಳೆ ಮಾಡೋದು ಧರ್ಮ ಅಲ್ಲ, ಗೊಳೆ ಮಾಡಿದ್ದನ್ನೇ ಬಿಡೋದು ಧರ್ಮ. ಮತ್ತು ಸಂಗ್ರಹ ಮಾಡುವ ಉದ್ದೇಶದಿಂದ
ನಾವು ಬಿಡ್ತಾ ಇದ್ದೇವೆ, ತ್ಯಾಗ ಮಾಡ್ತಾ ಇದ್ದೇವೆ ಅಂತಂದ್ರೆ ಆ ತ್ಯಾಗ ನಿಜವಾದ ತ್ಯಾಗ ಅಲ್ಲ, ಆ ತ್ಯಾಗವೇ ಅಲ್ಲ. ನಿಮ್ಮ ಮನೆಯ ಹಣವನ್ನ ಬ್ಯಾಂಕಿನಲ್ಲಿ ಹೋಗಿ ಇಟ್ಬಿಟ್ರಿ, ಬ್ಯಾಂಕಿನಲ್ಲಿ ದಾನ ಮಾಡಿದ್ರಿ, ಬ್ಯಾಂಕಿನಲ್ಲಿ ಇಟ್ಬಿಟ್ರಲ್ಲ, 10 ವರ್ಷ ಫಿಕ್ಸ್ ಡಿಪಾಸಿಟ್. ಒಟ್ಟು ನಾವು 10 ವರ್ಷ ತನಕ ಅದನ್ನು ಮುಟ್ಟುವುದಿಲ್ಲ. ದಾನ ಮಾಡಿದಿರೋ ತ್ಯಾಗ ಮಾಡಿದಿರದ, ಅದಕ್ಕೆ ದಾನ ಅನ್ಬೇಕೋ ತ್ಯಾಗ ಅನ್ಬೇಕೋ, ಏನು ಅನ್ನಬಾರ್ದು. ಅಲ್ಲಿ ಯಾಕೆ ಹೋಗಿ ಇಟ್ಟಿದ್ದೀವಿ ನಾವು? ನಮ್ಮ ಹಣವನ್ನು ಅಲ್ಲಿ ಒಯ್ದು ಯಾಕೆ ಇಟ್ಟಿದ್ದೀವಿ? ಅದಕ್ಕಿಂತ ಡಬಲ್ ಆಗಲಿ, ಇದು ಸಿಂಗಲ್ ಇದೆ, ಇದು ಡಬಲ್ ಆಗಲಿ ಅನ್ನುವಂತ ಆಸೆ ಇದೆಯಲ್ಲ. ಈ ಆಸೆ ಇದ್ದಾಗ ನೀವು 10 ವರ್ಷದವರೆಗೆ ನಿಮ್ಮ ಒಂದು 10 ಲಕ್ಷ ರೂಪಾಯಿಯನ್ನ ಬ್ಯಾಂಕ್ನಲ್ಲಿ ಇಟ್ಟರು ಕೂಡ ಏನಾಯ್ತು? 10 ವರ್ಷ ನಿಮ್ಮ ಮನೆಯಲ್ಲಿ ಇರಲಿಲ್ಲ, ಮುಟ್ಟಕ್ಕೆ ಬರಲಿಲ್ಲ, ಅದನ್ನ ತೆಗಿಕ್ ಬರಲಿಲ್ಲ, ಫಿಕ್ಸ್ ಡಿಪಾಸಿಟ್ ಮಾಡಿದಿರಿ. ತೆಗಿಕ್ ಬರ್ತಿದೇನ್ರಿ ಫಿಕ್ಸ್ ಡಿಪಾಸಿಟ್? ನಿಮ್ಗೇನು ಗೊತ್ತಿದೆ? ಅನುಭವ ಐತಲ್ಲ ನಿಮ್ಗ, ನಮ್ಗೇನು ಗೊತ್ತಿಲ್ಲ. ಫಿಕ್ಸ್ ಡಿಪಾಸಿಟ್ ತೆಗಿತಾರ? ಒಮ್ಮೆ ಬಾಂಡ್ ಬರೆದು ಕೊಟ್ಟು ನಾವು 10 ವರ್ಷ ತೆಗಿಲ್ಲ ಅಂತ ತೆಗಿಯಕ್ ಬರ್ತೈತಿ. ಆದ್ರೆ ಏನಾದ್ರೂ ಮ್ಯಾಗಿಂದು ಮತ್ತೆ ಕೊಟ್ಟ ಬಡ್ಡೆನ್ ತೆಗಿಬೇಕು. ಅದನ್ನೂ ಸಿಸ್ಟಮ್ ಇಟ್ಟಿದ್ದಾರೆ ಅಲ್ಲ. ಅದನ್ನ ನಡುವೆ ಏನಾದ್ರೂ ತೆಗೆಯೋದಿತ್ತಂತಂದ್ರೆ ಇಷ್ಟು ನಾವು ಮತ್ತೆ ಕಟ್ ಮಾಡವ್ರ ಬಡ್ಡಿ. ಆಮೇಲೆ ಪೂರ್ತಿ ಬರೋಲ್ಲ. 10 ವರ್ಷದ ನಂತರ ಏನು ಬರಬೇಕು ಅದೆಲ್ಲ ಪೂರ್ತಿ ಬಡ್ಡಿ ಬರೋಲ್ಲ. 10 ವರ್ಷ ತ್ಯಾಗ ಮಾಡಿರ್ತೀವಿಲ್ಲ, ಆ ತ್ಯಾಗ ಏನು ಅಲ್ಲ. ಯಾಕೆ ಅಲ್ಲ? ಅಪೇಕ್ಷೆ ಇತ್ತು. ಆಮೇಲೆ ಇನ್ನೊಂದು, ಒಬ್ಬ ಮನುಷ್ಯನಿಗೆ ವ್ಯಾಪಾರ ಮಾಡಬೇಕು ಅಂತ ಹೇಳಿಬಿಟ್ಟು ಉದ್ಯೋಗ ತೆಗಿಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ. ನನಗೊಂದು 10 ಲಕ್ಷ ರೂಪಾಯಿ ಕೊಡಿ, 10 ವರ್ಷದ ನಂತರ ನಿಮಗೆ ನಾನು ತಿರುಗಿ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ಹೆಚ್ಚೇನು ಕೊಡೋಲ್ಲ. 10 ಲಕ್ಷ ರೂಪಾಯಿಯನ್ನ ನೀವು ಕೊಟ್ರಿ. ಇದು ತ್ಯಾಗೋ ದಾನೋ ಅಥವಾ ಏನ? ಇದಕ್ಕೆ ತ್ಯಾಗ ಅಂತ ಹೇಳ್ಬಹುದಾ? ಇದು ತ್ಯಾಗ ಅಲ್ಲ. ಕೊಟ್ಟ ನಂತರ ಮರಳಿ ತಗೋದು ಕೂಡ ತ್ಯಾಗ ಅಲ್ಲ. ಆದರೂ ಕೂಡ ಬ್ಯಾಂಕಿನಕ್ಕಿಂತ ಇದು ಒಳ್ಳೆಯದಿದೆ. ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹ ಬುದ್ಧಿ ಇದರಲ್ಲಿದೆ. ಇದರೊಳಗೆ ಸ್ವಲ್ಪ ತ್ಯಾಗ ಇದೆ, ಆದರೆ ಹಣ ತ್ಯಾಗಿಲ್ಲ, ಸಮಯ ತ್ಯಾಗಿದೆ. ಎಷ್ಟು ಸಮಯದವರೆಗೆ ನಾನು ಈ ಹಣವನ್ನ ಪರರ ಉಪಕಾರಕ್ಕಾಗಿ ಕೊಡುತ್ತೇನೆ ಅಂತ ಹೇಳಿಬಿಟ್ಟು ಕೊಡ್ತೀರಿ. ಇದು ಉಪಕಾರ ಇದೆ, ಮತ್ತೊಬ್ಬರಿಗೆ ಉಪಕಾರ ಮಾಡುವಂತ ಉಪಕಾರ ಇದೆ. ಇಂಥ ಉಪಕಾರಕ್ಕೂ ತ್ಯಾಗ ಅಂತ ಅನ್ನಲಿಕ್ಕೆ ಬರೋಲ್ಲ, ಮತ್ತು ದಾನ ಅಂತನೂ ಅನ್ಲಿಕ್ಕೆ ಬರೋಲ್ಲ. ಯಾಕೆ? ವಾಪಸ್ ತಗೊಳ್ಳೋರಿದ್ದೇವೆ, ಪ್ರತೀಕ್ಷೆ ಇದೆ. ಜೈನ ಧರ್ಮದಲ್ಲಿ ಉತ್ತಮ ತ್ಯಾಗ ಅಂದರೆ ಏನು? ಉತ್ತಮ ಶಬ್ದವನ್ನು ಇಟ್ಟಿದ್ದಾರೆ. ವಸ್ತುವನ್ನು ತ್ಯಾಗ ಮಾಡೋದಿತ್ತು ಅಂತಂದ್ರೆ ಒಳಗಡೆಗೆ ಯಾವುದೂ ಆಶಾ ಉಳಿದಿರಬಾರದು, ಆ ವಸ್ತು ಪುನಃ ಬೇಕು ಅನ್ನುವಂಥ ಅಪೇಕ್ಷೆ ಉಳಿದಿರಬಾರದು. ಅದು ಉತ್ತಮ ತ್ಯಾಗ. ತ್ಯಾಗ ಅಂತಂದ್ರೆ ತ್ಯಾಗ. ನನಗೆ ವಸ್ತುವಿನ ಬಗ್ಗೆ ಅಪೇಕ್ಷೆ ಇಲ್ಲ ಅನ್ನೋದೇ ತ್ಯಾಗ. ಅಪೇಕ್ಷೆ ಇಲ್ಲ ಅಂತಂದ್ರೆ ವಸ್ತು ವ್ಯರ್ಥವಾಯಿತು. ಅದನ್ನು ಹಾಗೆ ಬಿಟ್ಟು ಹೋದ್ರೆ ಏನು, ಮತ್ತೆ ಯಾರಿಗಾದ್ರೂ ಕೊಟ್ಟು ಹೋದ್ರೆ ಏನು, ಎಲ್ಲ ಒಂದೇ. ವಸ್ತುವಿನ ಆಸೆ ಇಲ್ಲ ಅಂತಂದ್ರೆ ಮುಗಿದು ಹೋಯಿತು. ಅದೇ ಉತ್ತಮ ತ್ಯಾಗ.